ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳ್ತೀನಿ ಒಂದು ಭಾವನಾತ್ಮಕ ಕತೆ. ನಾನು ನೂತನ 21 ವರ್ಷದ ವಿದ್ಯಾರ್ಥಿ. ನಮ್ಮ ಊರಿನಲ್ಲಿ ಅಮ್ಮ ಮತ್ತು ತಂಗಿಯೊಂದಿಗೆ ವಾಸಿಸುತ್ತಿದ್ದೇನೆ. ಅಪ್ಪ ಬಾಲ್ಯದಲ್ಲೇ ಇಲ್ಲದವರಾದರು. ಅಮ್ಮ ನಮ್ಮಿಬ್ಬರನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದಳು. ಅವರು ಯಾವಾಗಲೂ ನಮ್ಮ ಭವಿಷ್ಯ ಮತ್ತು ಒಳ್ಳೆಯ ಜೀವನದ ಬಗ್ಗೆ ಯೋಚಿಸುತ್ತಿದ್ದರು. ತಂಗಿ ಚಿಕ್ಕವಳಾದರೂ ತುಂಬಾ ಚುರುಕಾಗಿದ್ದಳು. ಮನೆಯಲ್ಲಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಮತ್ತು ನನ್ನ ಓದಿನ ವಿಷಯಗಳಲ್ಲಿ ಸಹ ಮಾರ್ಗದರ್ಶನ ಮಾಡುತ್ತಿದ್ದಳು. ಒಂದು ಮಳೆಯ ಸಂಜೆ ತಂಗಿ ಚಹಾ ತಂದು ನನ್ನ ಟೇಬಲ್ ಮೇಲೆ ಇಟ್ಟಳು. ಅವಳ ಕೈ ತಂಪಾಗಿತ್ತು, ಮುಖದಲ್ಲಿ ನಗು ತುಂಬಿತ್ತು. ನಾನು ಆ ಕ್ಷಣದಲ್ಲಿ ಏನು ಹೇಳದೆ ಅವಳನ್ನು ನೋಡುತ್ತಿದ್ದೆ. ಅವಳು ನಗುತ್ತ ಕೇಳಿದಳು, ಏನು ಅಣ್ಣ ಹೀಗೆ ನೋಡ್ತೀರಾ? ನಾನು ನಗುತ್ತ ಹೇಳಿದೆ, ಏನಿಲ್ಲ ತಂಗಿ, ಹೀಗೆ ಮಳೆ ನೋಡುತ್ತಿದ್ದೆ. ಆ ಕ್ಷಣ ನನ್ನ ಮನಸ್ಸಿನೊಳಗೆ ಒಂದು ಬೇರೆ ಭಾವನೆ ಹುಟ್ಟಿತು. ಆದರೆ ಕೆಲವು ಕ್ಷಣಗಳಲ್ಲಿ ನನಗೆ ಅರ್ಥ ಆಯಿತು. ತಂಗಿಯ ಮೇಲಿರುವ ನನ್ನ ಭಾವನೆ ಪ್ರೀತಿಯಲ್ಲ, ಅದು ಕಾಳಜಿ, ಬಾಂಧವ್ಯ ಮತ್ತು ವಿಶ್ವಾಸ. ಕೆಲವೊಂದು ದಿನಗಳ ನಂತರ ಶಾಲೆಯ ಫೇರ್ವೆಲ್ ಪ್ರೋಗ್ರಾಂ ಇತ್ತು. ತಂಗಿ ಹೊಸ ಡ್ರೆಸ್ ಧರಿಸಿ ನಗುತ್ತಿ ಬಂದಿದೆ. ಅವಳ ನಗು, ಮಾತುಗಳು ಮತ್ತು ಶಾಂತಿ ನನ್ನ ಮನಸ್ಸಿಗೆ ತುಂಬಾ ಸ್ಪರ್ಶ ತಂದವು. ನಾನು ಯೋಚಿಸಿದೆ, ಅವಳ ರಕ್ಷಕ ನಾನು, ಅವಳ ಪ್ರೀತಿ ನನ್ನಿಂದ ಸುರಕ್ಷಿತವಾಗಿರಬೇಕು. ನಂತರ ನಾನು ಮನಸ್ಸು ಬದಲಾಯಿಸಿಕೊಂಡೆ. ನನ್ನ ತಪ್ಪು ಭಾವನೆಗಳನ್ನು ಅರಿತು ಅವಳ ಕಾಳಜಿ ಮತ್ತು ನಂಬಿಕೆಯನ್ನು ಗೌರವಿಸುವ ನಿರ್ಧಾರ ತೆಗೆದುಕೊಂಡೆ. ರಾತ್ರಿ ಅಮ್ಮ ಕಿಚನ್ನಲ್ಲಿ ಊಟ ಮಾಡುತ್ತಿದ್ದಳು. ಅವಳ ಶ್ರಮ, ಪ್ರೀತಿ ಮತ್ತು ತ್ಯಾಗವನ್ನು ನೋಡಿ ನಾನು ತಿಳಿದುಕೊಂಡೆ, ಜೀವನದಲ್ಲಿ ಪ್ರೀತಿ ಎಂದರೆ ಕೇವಲ ಭಾವನೆ ಅಥವಾ ದೇಹದ ಸಂಬಂಧವಲ್ಲ, ಅದು ಕಾಳಜಿ, ಗೌರವ ಮತ್ತು ಆತ್ಮೀಯತೆಯ ಮೇಲೆ ಸ್ಥಾಪಿತವಾಗಿರಬೇಕು. ತಂಗಿ ನನ್ನ ಜೀವನಕ್ಕೆ ಪ್ರೇರಣೆ ನೀಡಿದಳು. ಅವಳ ನಗು, ಮಾತುಗಳು ಮತ್ತು ನನ್ನ ಮೇಲಿನ ವಿಶ್ವಾಸ ನನ್ನನ್ನು ಸದಾ ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸಿದವು. ಈ ಪಾಠವನ್ನು ಮನಸ್ಸಿನಲ್ಲಿ ಹಿಡಿದು ನಾನು ನನ್ನ ದಿನವನ್ನು ಉತ್ತಮವಾಗಿ ನಡೆಸಲು ಕಲಿತೆ. ನನ್ನ ತಂಗಿಯೊಂದಿಗೆ ನಮ್ಮ ಬಂಧ ಇನ್ನಷ್ಟು ಬಲವಾಗಿ ಬೆಳೆದಿತು. ನಮ್ಮ ಸ್ನೇಹ, ಪ್ರೀತಿ ಮತ್ತು ಕುಟುಂಬದ ಮೌಲ್ಯಗಳು ನನ್ನ ಹೃದಯದಲ್ಲಿ ತುದಿಗಟ್ಟದಂತೆ ಉಳಿಯುತ್ತವೆ. ಈ ಕಥೆ ನಮಗೆ ಹೇಳುತ್ತದೆ, ನಿಜವಾದ ಪ್ರೀತಿ ಎಂದರೆ ದೇಹ ಅಥವಾ ಆಸೆ ಅಕ್ಕಗ, ಅದು ಮನಸ್ಸಿನ ಬಾಂಧವ್ಯ, ಗೌರವ, ಕಾಳಜಿ ಮತ್ತು ವಿಶ್ವಾಸದ ಮೇಲೆ ಸ್ಥಾಪಿತವಾಗಿರಬೇಕು. ಅಣ್ಣ ತಂಗಿಯ ಪ್ರೀತಿ ಶುದ್ಧ, ಪವಿತ್ರ ಮತ್ತು ಆತ್ಮೀಯವಾಗಿರಬೇಕು. ನಿಮ್ಮೆಲ್ಲರನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಈ ಭಾವನಾತ್ಮಕ ಕಥೆ ನೋಡಿ ಪ್ರೇರಣೆಯನ್ನು ಪಡೆಯಿರಿ. ಧನ್ಯವಾದಗಳು.